ನಾವೊಂದು ಫ್ರೆಂಡ್ಸ್ ಒಂದು ದಾವಣಗೆರೆ ಸೈಡ್ ಹೋಗಿದ್ವಿ. ಅಲ್ಲಿದ್ದು ದೋಸೆ ಟೇಸ್ಟ್ ನೋಡಿ ಅದನ್ನೊಂದು ಇಲ್ಲಿಗೆ ತರುವ ಅಂತ ನಾವು ಪ್ಲಾನ್ ಮಾಡಿದ್ದು. ದಾವಣಗೆರೆಯಿಂದ ಕುಕ್ಕಮಡೂರು ಅಲ್ಲಿಂದ, ಮತ್ತೆ ಬೆಣ್ಣೆನೂ ಅಲ್ಲಿಂದನೇ ಬರ್ತದೆ ಪ್ಯೂರಿಟಿ. ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಸಖತ್ತಾಗಿ ರೋಸ್ಟ್ ಆಗಿರೋ ಬೆಣ್ಣೆ ದೋಸೆ ಸವಿಯುವುದೇ ಸೂಪರ್. ಇದೀಗ ಪಕ್ಕಾ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ ಕಾರ್ನರ್ ನಮ್ಮ ಮಂಗಳೂರಿನ ದೇರಳಕಟ್ಟೆಯಲ್ಲಿ ಆರಂಭವಾಗಿದೆ. ನಾವೊಂದು ಫ್ರೆಂಡ್ಸ್ ಒಂದು ದಾವಣಗೆರೆ ಸೈಡ್ ಹೋಗಿದ್ವಿ. ಅಲ್ಲಿದ್ದು ದೋಸೆ ಟೇಸ್ಟ್ ನೋಡಿ ಅದನ್ನೊಂದು ಇಲ್ಲಿಗೆ ತರುವ ಅಂತ ನಾವು ಪ್ಲಾನ್ ಮಾಡಿದ್ದು. ಅದಕ್ಕೋಸ್ಕರ ಮಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಮಂಗಳೂರಲ್ಲಿ ನೋಡಿದ್ರು ದಾವಣಗೆರೆ ಪ್ಯೂರ್ ಬೆಣ್ಣೆ ದೋಸೆ ಎಲ್ಲೂ ಇಲ್ಲ. ಅಂದ್ರೆ ಇಲ್ಲಿ ತೊಕ್ಕೋಡಿಂದ ಈ ಕಡೆ ದೋಸೆ ಪಾಯಿಂಟ್ ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ಬೆಣ್ಣೆ ಅಂದ್ರೆ ದಾವಣಗೆರೆಯಲ್ಲಿ ಫೇಮಸ್ ಅಲ್ಲ. ಸೊ ಅದನ್ನೇ ಕಾನ್ಸೆಪ್ಟ್ ಇಲ್ಲಿಗೆ ತರುವ ಅಂತ ನಾವು ದಾವಣಗೆರೆ ಪ್ಲಾನ್ ಮಾಡಿದ್ವಿ. ಅಂದ್ರೆ ಸ್ಪೆಷಲ್ ಅಂದ್ರೆ ಇವಾಗ ದಾವಣಗೆರೆ ಬೆಣ್ಣೆ ದೋಸೆ, ಬೆಣ್ಣೆ ಮಸಾಲೆ ದೋಸೆ, ಮತ್ತೆ ವೆರೈಟಿ ಇಲ್ಲಿದೆ ಸೆಟ್ ದೋಸೆ, ಆನಿಯನ್ ದೋಸೆ, ಆನಿಯನ್ ಬಟರ್ ದೋಸೆ, ಇನ್ನಿನ್ನು ಹೊಸ ತರ್ತೀವಿ ನಾವು ದೋಸೆಯಲ್ಲಿ ವೆರೈಟಿಯನ್ನು ಹಾಕ್ತೀವಿ. ಇವಾಗ ಸ್ಟಾರ್ಟಿಂಗ್ ಮಾಡಿದ್ರೆ ಒಂದು 10 ದೋಸೆ ಇದೆ, ಇನ್ನು ಸ್ಟಾರ್ಟಿಂಗ್ ಮಾಡ್ತೀವಿ. ಹೌದು, ದಾವಣಗೆರೆಯಿಂದ ಕುಕ್ಕಮಡೂರು ಅಲ್ಲಿಂದ, ಮತ್ತೆ ಬೆಣ್ಣೆನೂ ಅಲ್ಲಿಂದನೇ ಬರ್ತದೆ ಪ್ಯೂರಿಟಿ. ದೇರ್ಲಘಟ್ಟ KCKD ಹಾಸ್ಪಿಟಲ್ ಸರಿ ಆಪೋಸಿಟ್ ಗೋಲ್ಡನ್ ಸ್ಪೂನ್, ಅದು ಫುಡ್ ಸ್ಟ್ರೀಟ್. ಮಾರ್ನಿಂಗ್ 7 ಇಂದ 12 o'clock ನೈಟ್. ಇಲ್ಲಿ ಸಿಗುವ ಬೆಣ್ಣೆ ದೋಸೆಗೆ ಜನರು ಫಿದಾ ಆಗಿದ್ದಾರೆ. ಟೇಸ್ಟ್ನಲ್ಲಿ ಯಾವುದೇ ರಾಜಿ ಮಾಡದೆ ಪಕ್ಕಾ ದಾವಣಗೆರೆ ರುಚಿ ಸವಿಯಬಹುದು. ಜೊತೆಗೆ ದೇರಳಕಟ್ಟೆಯ ಬೆಣ್ಣೆ ದೋಸೆ ಕಾರ್ನರ್ನಲ್ಲಿ ದಾವಣಗೆರೆಯ ಬೆಣ್ಣೆಯನ್ನೇ ಬಳಸಲಾಗ್ತಿದೆ. ನಾನು ದಾವಣಗೆರೆ ಅವನೇ. ಇಲ್ಲಿ ಬೆಣ್ಣೆ ದೋಸೆ ಎಲ್ಲ ಸಿಗ್ತಿರ್ಲಿಲ್ಲ. ಸೊ ಇಲ್ಲಿ ಹೊಸದು ಓಪನ್ ಆಗಿದ್ದಾಗಿಂದ ಇಲ್ಲಿ ಟೇಸ್ಟ್ ಕೂಡ ಲೈಕ್ ನಮ್ಮನೆ ತರನೇ ಬರುತ್ತೆ. ಇಲ್ಲ, ಚೆನ್ನಾಗುಂಟು ದೋಸೆ, ಎಲ್ಲರೂ ಟ್ರೈ ಮಾಡ್ಬೋದು, ಎಲ್ಲರಿಗೂ ಇಷ್ಟ ಆಗ್ತದೆ. ನಮ್ಮದರ ಅಂದ್ರೆ ಅಲ್ಲಿ ತರನೇ ಟೇಸ್ಟ್ ಉಂಟು. ಇಲ್ಲಿ ಭಟ್ರು ಕೂಡ ಅಲ್ಲಿಯವರನ್ನೇ ಅಂತ ಕೇಳ್ಪಟ್ಟೆ, ಚೆನ್ನಾಗುಂಟು. ನೀವು ಕೂಡ ಮಂಗಳೂರಿನ ದೇರಳಕಟ್ಟೆ ಕಡೆ ಬಂದ್ರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಬೆಣ್ಣೆ ದೋಸೆ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.